ಸ್ವಿಗ್ಗಿ ಝೊಮ್ಯಾಟೊ ಹುಡುಗರೇ ಹುಷಾರ್. ಯಾಕೆಂತಂದ್ರೆ ಹೋಟೆಲ್ನಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಹುಡುಗರಿಗೆ ನಿರ್ಬಂಧವನ್ನ ಹೇರಲಾಗ್ತಾ ಇರುವಂಥದ್ದು. ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯ ಅನ್ನುವಂತಹ ನಿಟ್ಟಿನಲ್ಲಿ ನಡ್ಕೊಳ್ಳಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂಥದ್ದು. ಯಾಕೆ ಅಂತಂದ್ರೆ ಫುಡ್ ಡೆಲಿವರಿ ಬಾಯ್ಸ್ಗೆ ಲಿಫ್ಟ್ನಲ್ಲಿ ಎಂಟ್ರಿಯನ್ನ ಕೊಡ್ತಾ ಇಲ್ಲ. ಖಾಸಗಿ ಹೋಟೆಲ್ನಲ್ಲಿ ಲಿಫ್ಟ್ ಅನ್ನ ಬಳಸುವಂತೆ ಇಲ್ವಂತೆ ಸ್ವಿಗ್ಗಿ ಝೊಮ್ಯಾಟೊ ಬಾಯ್ಸ್ನವರು. ಗ್ರಾಹಕರು ಮಾತ್ರ ಲಿಫ್ಟ್ ಅನ್ನ ಬಳಸುವಂತೆ ನೋಟಿಸ್ ಅನ್ನ ಅಂಟಿಸಲಾಗಿದೆ. ಈ ಒಂದು ನೋಟಿಸ್ ಇದೀಗ ಭಾರಿ ಟೀಕೆಗೆ ಗುರಿಯಾಗ್ತಾ ಇದೆ. ಇನ್ನು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿರುವಂತದ್ದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಸ್ವಿಗ್ಗಿ ಅಂಡ್ ಝೊಮ್ಯಾಟೊ ಪೀಪಲ್ ಆರ್ ನಾಟ್ ಅಲೌಡ್ ಇನ್ ದ ಲಿಫ್ಟ್ ಅಂತ ಹೇಳಿ ಒಂದು ನೋಟಿಸ್ ಅನ್ನ ಅಂಟಿಸಲಾಗಿರುವಂಥದ್ದು. ಅಲ್ಲಿನ ಸಿಬ್ಬಂದಿಗೆ ಕೇಳಿದ್ರೆ, ಅಂದ್ರೆ ಹೋಟೆಲ್ನ ಸಿಬ್ಬಂದಿಗೆ ಕೇಳಿದ್ರೆ ಇದಕ್ಕೂ ನಮಗೂ ಕೂಡ ಸಂಬಂಧ ಇಲ್ಲ, ಇದನ್ನ ಮ್ಯಾನೇಜ್ಮೆಂಟ್ ಮಾಡಿರುವಂಥದ್ದು. ಅಂದ್ರೆ ನಾವೀಗ ನಂದನ ಹೋಟೆಲ್ ಬಳಿ ಇದ್ದೀವಿ. ಈ ಭಾಗದಲ್ಲಿ ಟ್ವಿಟ್ಟರಲ್ಲಿ ಅಂದರೆ ನಿಮಗೆ ಎಕ್ಸ್ ಖಾತೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಏನು ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಪೀಪಲ್ ಆರ್ ನಾಟ್ ಅಲೌಡ್ ಇನ್ ದ ಲಿಫ್ಟ್ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಓನ್ಲಿ ಕಸ್ಟಮರ್ಸ್ ಮಾತ್ರ ಯೂಸ್ ಮಾಡಬೇಕಂತೆ. ಸೊ ಹಾಗಾದರೆ ಏನು ಅರ್ಥ? ಹಾಗಾದರೆ ಪ್ರತಿಯೊಂದು ಮಾಲು ಹೋಟೆಲ್ಗಳು ಈ ರೀತಿಯಾಗಿ ಬೋರ್ಡ್ ಹಾಕ್ಕೊಂಡ್ರೆ ಹಾಗಾದರೆ ಬಡವರಿಗೊಂದು ಭೇದ ಭಾವ ಮಾಡ್ತಾಯಿದ್ದೀರಾ? ಬಡವ್ರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ. ಹಂಗಾರೆ ಅವರೆಲ್ಲ ಕೆಲಸ ಮಾಡೋಕ್ಕೆ ದುಡಿಯೋಕೆ ಬರೋದಿಲ್ಲ. ಅದೇನು ಸ್ವಿಗ್ಗಿ ಝೊಮ್ಯಾಟೊ ಅಂತಂದರೆ ಅಷ್ಟು ಕೆಲಸ ಮಾಡೋರು ಅಂತಂದರೆ ಏನು ಅಷ್ಟು ಕೇವಲ ಆಗೋಯ್ತಾ? ಅವರು ದುಡಿಯೋಕ್ಕೆ ತಾನೇ ಬರ್ತಾ ಇರೋದು. ಸೊ ಈ ರೀತಿಯಾದಂಥ ಘಟನೆ ನಡೆದಿದೆ. ಬಿಡಲ್ವಾ ನಿಮಗೆ ಒಳಗಡೆ? ಬಿಡಲ್ಲ ಸರ್, ಅಲ್ಲೇ ಬೋರ್ಡ್ ಹಾಕಿದಾರಲ್ಲ. ಏನಕ್ಕೆ ಬಿಡಲ್ವಂತೆ? ನೀವು ಸ್ಟೇರ್ ಕೇಸಲ್ಲಿ ಬರ್ರಿ ಅಂತಾರೆ. ಯಾಕೆ ಸ್ಟೇರ್ ಕೇಸಲ್ಲಿ ಬರ್ಬೇಕಂತೆ? ನಾವು ಡೆಲಿವರಿ ಬಾಯ್ಸ್ ಅಲ್ವಾ, ಅದಕ್ಕೆ. ಡೆಲಿವರಿ ಬಾಯ್ಸ್ ಆದರೆ ಸ್ಟೇರ್ ಕೇಸಲ್ಲಿ ಹೋಗ್ಬೇಕಂತ. ಇದನ್ನ ಹೊತ್ಕೊಂಡು ಹೆಂಗೆ ಇಳ್ಕೊಂಡು ಬಿದ್ದೋದ್ರೆ ಮತ್ತೆ ಯಾರು ಕಟ್ಟೋಕೆ ಕೊಡೋರು? ಇದೇನೋ ಪರವಾಗಿಲ್ಲ ಸರ್, 4-5 ಬಾಕ್ಸ್ ಇದ್ರು ನಡ್ಕೊಂಡೇ ಹೋಗಿ ಅಂತಾರೆ ಸ್ಟೇರ್ ಕೇಸಲ್ಲಿ. ಯಾರು ಹೇಳೋದ ಥರ? ನಂದನ ಪ್ಯಾಲೇಸ್ ಅವರು. ಏನು ನೋಡಿ ಹಿಂಗೆ ಬೋರ್ಡ್ ಹಾಕೊಂಡವ್ರೆ, ಹೋಗಂಗಿಲ್ವಾ ಇಲ್ಲಿ ನಾವು? ಇಲ್ಲ ಸರ್, ಏನು ಹಾಕ್ತಾರೆ, ಒಬ್ಬೊಬ್ರು ಬರ್ತಾರೆ, ಬರಕ್ಕೆ ಬಿಡಲ್ಲ. ಯಾಕೆ ಬಂದೆ ಅಂತ ಮೇಂಟೆನೆನ್ಸ್ ಅವ್ರು ಹಾಕಿರೋದ ಅಥವಾ? ಇಲ್ಲ ಸರ್, ನಾನು ಇವಾಗಲೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾವಾಗ ಬಂದ್ರು ಈ ಥರ ಇರಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ನಾವು. ಯಾಕಂದರೆ ನಾವು ನೋಡಿ ಕಸ್ಟಮರ್ ಹತ್ರ ಹೋಗ್ಬೇಕು, 3ನೇ ಫ್ಲೋರ್ ಬರೀತಾರೆ, ಹೋಗ್ಲೇಬೇಕು ನಾವು. ನಮ್ಮದು ಇದು ಅಂದರೆ ಕಷ್ಟಪಡ್ತೀವಿ ನಾವು. ಅಕಸ್ಮಾತ್ ಈ ಥರ 2 ಫ್ಲೋರ್ ಹತ್ಕೊಂಬನ್ನಿ ಅಂದರೆ ಒಂದೊಂದು ಟೈಮ್ ನೋಡಿ ಈ ಥರ ದೊಡ್ಡ ಬಾಗ್ ಬಂದುಬಿಡುತ್ತೆ. ಆ ಥರ ಬಾಕ್ಸ್ ಎಲ್ಲ ಇದೆ. ನಾಲ್ಕು ಬರುತ್ತೆ. ಎತ್ಕೊಂಡು ಹೋಗ್ಬೇಕು ಅಂದರೆ ಹೆಂಗಾಗುತ್ತೆ ನೋಡಿ. ಹ್ಯಾಂಡಿಕ್ಯಾಪ್ ಅವರು ಬರ್ತಾರೆ, ಅವ್ರು ಬರೋಕ್ಕೆ ಹೆಂಗೆ? ಕೆಳಗಡೆ ನೋಡ್ತೀರಾ 4 ಜನ. ಎಲ್ಲ ಒಂದು ಕಡೆದು ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಅಂತ ಅನ್ನಿಸ್ತಿಲ್ವಾ? ಹೌದು ಸರ್, ಅನಿಸ್ತಾ ಇದೆ. ಏನು ಮಾಡ್ತೀರಾ, ನಮ್ಮ ಹೊಟ್ಟೆಪಾಡು ಏನಾದರೂ ಮಾಡಲೇಬೇಕು. ಬೇರೆ ಆಪ್ಷನ್ ಇಲ್ಲ. ಮಾತಾಡಿದ್ರೆ ಬರಂಗಿದ್ರೆ ಬಾಪ, ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಪ್ಪ ಅಂತಾರೆ. ಏನು ಮಾಡೋದು? ಡೈರೆಕ್ಟಾಗಿ ಹೇಳ್ಬಿಡ್ತಾರೆ, ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ನೀವು ಅಂತಾರೆ. ಓಕೆ, ಥ್ಯಾಂಕ್ ಯು. ನೋಡಿ, ಇದು ಬಹಳ ಸ್ವಿಗ್ಗಿ ಹುಡುಗರು ಅಥವಾ ಝೊಮ್ಯಾಟೊ ಮಾಡೋ ಹುಡುಗರು, ಡೆಲಿವರಿ ಬಾಯ್ಸ್ ಅಂತಂದರೆ ಅವರು ಅವ್ರದ್ದೇ ಆದಂಥ ಕಮಿಟ್ಮೆಂಟ್ಸ್ ಇಟ್ಕೊಂಡು ಕಷ್ಟಪಡ್ತಿರ್ತಾರೆ. ಆದರೆ ಅವ್ರಿಗೆ ಈ ರೀತಿಯಾಗಿ ಅವಮಾನ ಆಗ್ತಿರುವಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಅಶ್ವಥ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತೆರಳಬಹುದು ಅನ್ನೋ ಮಾಹಿತಿಯನ್ನ ಕೋರ್ಟ್ ತನ್ನ ಆದೇಶದ ಮೂಲಕ ಹೊರಹಾಕಿದೆ. ಬಳ್ಳಾರಿ ಪ್ರವೇಶಕ್ಕೆ ಇದೀಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಮುಂದೇನು ಅನ್ನೋದು ಒಂದ್ ಕಡೆ ಪ್ರಶ್ನೆ ಆದ್ರೆ, ಒಂದ್ ಕಡೆ ದೊಡ್ಡ ರಿಲೀಫ್ ನಿಂದ ಬಚಾವ್ ಆಗಿದ್ದಾರೆ. ಯಾವುದೇ ಪೂರ್ವಾನುಮತಿ ಇಲ್ಲದೆ ಬಳ್ಳಾರಿಗೆ ಅವರು ತೆರಳಬಹುದಾಗಿದೆ. ಯಾವುದೇ ನಿರ್ಬಂಧ ಇಲ್ಲ. ಇದೀಗ ರೆಡ್ಡಿಗೆ ಬಳ್ಳಾರಿಗೆ ಹೋಗೋದಕ್ಕೆ ನಿರ್ಬಂಧಗಳು ಏನೆಲ್ಲ ವಿಧಿಸಲಾಗಿತ್ತು ಅದೆಲ್ಲವನ್ನ ಕೂಡ ಇದೀಗ ನ್ಯಾಯಾಲಯ ಒಂದ್ ಕಡೆ ಆದೇಶವನ್ನ ಹೊರಡಿಸಿ ರಿಲೀಫ್ ಅನ್ನ ಕೊಟ್ಟಿದೆ. ಬಳ್ಳಾರಿ ಜೊತೆಗೆ ಕಡಪಾಗೂ ತೆರಳೋದಕ್ಕೆ ಅನುಮತಿ ಸಿಕ್ಕಿದೆ. ಕಡಪ ಮತ್ತು ಬಳ್ಳಾರಿಗೆ ನಿರ್ಬಂಧವನ್ನ ಸುಪ್ರೀಂ ಕೋರ್ಟ್ ಹೇರಿತ್ತು. ಇಂದು ಸುಪ್ರೀಂ ಕೋರ್ಟ್ನಿಂದ ನಿರ್ಬಂಧ ತೆರವು ಮಾಡಲಾಗಿರುವಂಥದ್ದು. ಬಳ್ಳಾರಿ ಜೊತೆಗೆ ಕಡಪಾಗೂ ತೆರಳೋದಕ್ಕೆ ಅನುಮತಿ ಸಿಕ್ಕಿದೆ. ಇಷ್ಟು ವರ್ಷಗಳ ಕಾಲ ಬಳ್ಳಾರಿಗೆ ಹೋಗಕೂಡದು ಅನ್ನುವಂತಹ ನಿರ್ಬಂಧವನ್ನ ಹೇರಲಾಗಿತ್ತು. ಕಡೆಗೂ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ ಜನಾರ್ದನ ರೆಡ್ಡಿ ಅವರಿಗೆ. ಇಂದು ಸೆಷನ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ, ಅಂದ್ರೆ ಬಳ್ಳಾರಿ ಜೊತೆಗೆ ಕಡಪಾಗೂ ತೆರಳೋದಕ್ಕೆ ಅನುಮತಿಯನ್ನ ಕೊಡಲಾಗಿರುವಂಥದ್ದು. ಇವತ್ತು ಸುಪ್ರೀಂ ಕೋರ್ಟ್ನಿಂದ ನಿರ್ಬಂಧ ತೆರವು ಕೂಡ ಆಗಿರುವಂಥದ್ದು. ಯಾವುದೇ ಪೂರ್ವಾನುಮತಿ ಇಲ್ಲದೆ ಬಳ್ಳಾರಿಗೆ ಹೋಗಬಹುದು. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರಿಗೆ ಬಿಗ್ ರಿಲೀಫ್. ಬಳ್ಳಾರಿ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿಯನ್ನ ನೀಡಿದೆ.
ಯಾವುದೇ ಪೂರ್ವಾನುಮತಿ ಇಲ್ಲದೆ ಬಳ್ಳಾರಿಗೆ ತೆರಳಬಹುದು. ರೆಡ್ಡಿ ಬಳ್ಳಾರಿಗೆ ತೆರಳುವಿಕೆ ಇದ್ದ ನಿರ್ಬಂಧವನ್ನ ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಎಂಎಂ ಸುಂದರೇಶ್ ನೇತೃತ್ವದ ದ್ವಿಸದಸ್ಯ ಪೀಠ ಆದೇಶವನ್ನ ಹೊರಡಿಸಿದೆ. ಜನಾರ್ದನ್ ರೆಡ್ಡಿ ಅವರು ಜೈಲುವಾಸ ಅನುಭವಿಸಿ ಬೇಲ್ನ ಮೇಲೆ ಆಚೆ ಬಂದರೂ ಕೂಡ ಬಳ್ಳಾರಿಯ ಪ್ರವೇಶ ನಿರ್ಬಂಧ ಹಾಗೆ ಮುಂದುವರೆದಿತ್ತು. ಚುನಾವಣೆಯಲ್ಲೂ ಕೂಡ ಬಳ್ಳಾರಿಗೆ ಪ್ರವೇಶ ಇಲ್ಲ ಅನ್ನೋ ಕಾರಣಕ್ಕೆ ಬಳ್ಳಾರಿಯಲ್ಲಿ ಪತ್ನಿಯನ್ನ ನಿಲ್ಲಿಸಿ ಕೊಪ್ಪಳದಿಂದ ಇವರು ಸ್ಪರ್ಧೆ ಮಾಡಿದರು. ಇದೀಗ ಬಳ್ಳಾರಿ ಪ್ರವೇಶಕ್ಕೆ ಅನುಮತಿ ಸಿಕ್ಕಿದೆ. ಒಂದೆರಡು ಬಾರಿ ಕೋರ್ಟ್ನಿಂದ ಪೂರ್ವಾನುಮತಿಯನ್ನು ಪಡೆದುಕೊಂಡು ಹೋಗಿದ್ರು. ಮಗಳ ಮದುವೆ ಸಂದರ್ಭ ಹಾಗೆ ಕುಟುಂಬದ ಕೆಲ ಇತರೆ ಕಾರ್ಯಗಳ ಸಂಬಂಧ ಪೂರ್ವಾನುಮತಿಯನ್ನು ಪಡೆದು ಬಳ್ಳಾರಿಗೆ ಹೋಗಿದ್ದುಂಟು ಜನಾರ್ದನ್ ರೆಡ್ಡಿ ಅವರು. ಆದರೆ ಇನ್ನು ಮುಂದೆ ಯಾವುದೇ ರೀತಿಯ ಪೂರ್ವಾನುಮತಿ ಇಲ್ಲದೆಯೂ ಬಳ್ಳಾರಿಗೆ ಹೋಗಬಹುದು ಅಂತ ಹೇಳಿ ಕೋರ್ಟ್ ಅನುಮತಿಯನ್ನ ನೀಡಿದೆ. ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಒಂದು ರೀತಿಯಲ್ಲಿ ರಿಲೀಫ್, ಬಟ್ ಮುಂದೇನು ಅಂತ ಹೇಳಿ, ಇದರಿಂದ ಅನುಕೂಲ ಅಂತ ಹೇಳಿ ಏನೆಲ್ಲ ಆಗುವ, ರಾಜಕೀಯವಾಗಿ ಅನುಕೂಲ ಅಂತ ಹೇಳಿ ಏನೆಲ್ಲ ಆಗುವ ಸಾಧ್ಯತೆಗಳಿದೆ? ಎಕ್ಸಾಕ್ಟ್ಲಿ ಬಳ್ಳಾರಿಗೆ ಹೋದಂತಹ ನಿರ್ಬಂಧವನ್ನ ತೆರವುಗೊಳಿಸಿದ ಸುಪ್ರೀಂ ಕೋರ್ಟ್ ಈಗ ರಾಜಕೀಯವಾಗಿ ಒಂದಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಸಹಜವಾಗಿ ಬಳ್ಳಾರಿ ಭಾಗದಲ್ಲಿ ತನ್ನದೇ ಆದ ಒಂದಷ್ಟು ಹಿಡಿತವನ್ನು ಇಟ್ಕೊಂಡಿರುವಂತಹ ಜನಾರ್ದನ್ ರೆಡ್ಡಿ ಚುನಾವಣಾ ರಣತಂತ್ರ ರೂಪಿಸುವಲ್ಲಿ ಒಂದಷ್ಟು ಕಾಂಗ್ರೆಸ್ಗೆ ಟಕ್ಕರ್ ಕೊಡೋ ನಿಟ್ಟಿನಲ್ಲೂ ಕೂಡ ಅಷ್ಟರ ಮಟ್ಟಿಗೆ ಶಕ್ತಿಶಾಲಿ ಆಗಿರುವಂತದ್ದು. ಈಗ ಬಳ್ಳಾರಿಗೆ ಕಾಲಿಡುವುದಕ್ಕೆ ಸಂಪೂರ್ಣವಾಗಿ ಅನುಮತಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ಚುನಾವಣೆಗಳಿರ್ಬೋದು ಮತ್ತು ರಾಜಕೀಯವಾಗಿ ಕೂಡ ಒಂದಷ್ಟು ಸದೃಢಗೊಳ್ಳುವಂತಹ ಸಾಧ್ಯತೆ ಇರುವಂತದ್ದು, ರಾಜಕೀಯವಾಗಿ ಒಂದಷ್ಟು ಮೇಲುಗೈ ಸಾಧಿಸುವಂತಹ ಸಾಧ್ಯತೆ ಇರುವಂತದ್ದು. ಮತ್ತು ಜೊತೆಗೆ ಈಗ ಪರ್ಮನೆಂಟ್ ಆಗಿ ಇದಕ್ಕೆ ಅವಕಾಶ ಕೊಡಂದ್ರೆ ಬಳ್ಳಾರಿಗೆ ಹೋಗೋದಕ್ಕೆ ಪರ್ಮನೆಂಟ್ ಆಗಿ ಅವಕಾಶ ಇರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಮತ್ತು ಅಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ, ಎಸ್ಪೆಷಲಿ ಬಳ್ಳಾರಿ ಜಿಲ್ಲೆಯಲ್ಲಿ ರಾಜಕೀಯವಾಗಿ ಒಂದಷ್ಟು ಪ್ರಬಲ ಆಗುವಂತಹ ಸಾಧ್ಯತೆ ಇರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರಿಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಪೂರ್ವಾನುಮತಿ ಇಲ್ಲದೆ ಬಳ್ಳಾರಿಗೆ ಹೋಗಬಹುದು ಅನ್ನೋ ಆದೇಶ, ಇಷ್ಟು ದಿನ ಇದ್ದ ನಿರ್ಬಂಧವನ್ನ ತೆರವುಗೊಳಿಸಿ ಆದೇಶವನ್ನ ನೀಡಿದೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರಿಗೆ ಆ ಮೂಲಕ ಬಿಗ್ ರಿಲೀಫ್. ಇಷ್ಟು ದಿನಗಳ ಕಾಲ ಬಳ್ಳಾರಿಗೆ ಹೋಗಲೇಬೇಕು ಅನ್ನೋ ಅನಿವಾರ್ಯ ಕಾರಣ ಇದ್ದ ಸಂದರ್ಭದಲ್ಲಿ ಆ ಕಾರಣವನ್ನ ನ್ಯಾಯಾಲಯದ ಮನವರಿಕೆಗೆ ತಂದು ನ್ಯಾಯಾಲಯಕ್ಕೆ ಅದು ಕನ್ವಿನ್ಸಿಂಗ್ ಅನಿಸಿದ ಸಂದರ್ಭದಲ್ಲಿ ಮಾತ್ರ ಅನುಮತಿ ಸಿಕ್ಕಿದ್ದಿದೆ. ಇದೀಗ ಯಾವುದೇ ಪೂರ್ವಾನುಮತಿ ಇಲ್ಲದೆಯೂ ಬಳ್ಳಾರಿಗೆ ತೆರಳಬಹುದು ಅನ್ನೋ ಮಾಹಿತಿಯನ್ನ ಕೋರ್ಟ್ ತನ್ನ ಆದೇಶದ ಮೂಲಕ ಹೊರಹಾಕಿದೆ. ಇನ್ನು ಬಳ್ಳಾರಿ ಪ್ರವೇಶಕ್ಕೆ ಇದೀಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಮುಂದೇನು ಅನ್ನೋದು ಒಂದ್ ಕಡೆ ಪ್ರಶ್ನೆ ಆದ್ರೆ, ಒಂದ್ ಕಡೆ ದೊಡ್ಡ ರಿಲೀಫ್ ನಿಂದ ಬಚಾವಾಗಿದ್ದಾರೆ. ಯಾವುದೇ ಪೂರ್ವಾನುಮತಿ ಇಲ್ಲದೆ ಬಳ್ಳಾರಿಗೆ ಅವರು ತೆರಳಬಹುದಾಗಿದೆ. ಯಾವುದೇ ನಿರ್ಬಂಧ ಇಲ್ಲ. ಇದೀಗ ರೆಡ್ಡಿಗೆ ಬಳ್ಳಾರಿಗೆ ಹೋಗೋದಕ್ಕೆ ನಿರ್ಬಂಧಗಳು ಏನೆಲ್ಲ ವಿಧಿಸಲಾಗಿತ್ತು ಅದೆಲ್ಲವನ್ನ ಕೂಡ ಇದೀಗ ನ್ಯಾಯಾಲಯ ಒಂದ್ ಕಡೆ ಆದೇಶವನ್ನ ಹೊರಡಿಸಿ ರಿಲೀಫ್ ಅನ್ನ ಕೊಟ್ಟಿದೆ. ಬಳ್ಳಾರಿ ಜೊತೆಗೆ ಕಡಪಾಗೂ ತೆರಳೋದಕ್ಕೆ ಅನುಮತಿ ಸಿಕ್ಕಿದೆ. ಕಡಪ ಮತ್ತು ಬಳ್ಳಾರಿಗೆ ನಿರ್ಬಂಧವನ್ನ ಸುಪ್ರೀಂ ಕೋರ್ಟ್ ಹೇರಿತ್ತು. ಇಂದು ಸುಪ್ರೀಂ ಕೋರ್ಟ್ನಿಂದ ನಿರ್ಬಂಧ ತೆರವು ಮಾಡಲಾಗಿರುವಂತದ್ದು. ಬಳ್ಳಾರಿ ಜೊತೆಗೆ ಕಡಪಾಗೂ ತೆರಳೋದಕ್ಕೆ ಅನುಮತಿ ಸಿಕ್ಕಿದೆ. ಇಷ್ಟು ವರ್ಷಗಳ ಕಾಲ ಬಳ್ಳಾರಿಗೆ ಹೋಗಕೂಡದು ಅನ್ನುವಂತಹ ನಿರ್ಬಂಧವನ್ನ ಹೇರಲಾಗಿತ್ತು. ಕಡೆಗೂ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ ಜನಾರ್ದನ ರೆಡ್ಡಿ ಅವರಿಗೆ. ಇಂದು ಸೆಷನ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ, ಅಂದ್ರೆ ಬಳ್ಳಾರಿ ಜೊತೆಗೆ ಕಡಪಾಗೂ ತೆರಳುವುದಕ್ಕೆ ಅನುಮತಿಯನ್ನ ಕೊಡಲಾಗಿರುವಂಥದ್ದು. ಇವತ್ತು ಸುಪ್ರೀಂ ಕೋರ್ಟ್ನಿಂದ ನಿರ್ಬಂಧ ತೆರವು ಕೂಡ ಆಗಿರುವಂಥದ್ದು. ಯಾವುದೇ ಪೂರ್ವಾನುಮತಿ ಇಲ್ಲದೆ ಬಳ್ಳಾರಿಗೆ ಹೋಗಬಹುದು.